ನೀವು ಚಿತ್ರಲೋಕದಲ್ಲಿ ವೀರೇಶ್ ಅವರು ಸುದೀರ್ಘವಾಗಿ ಮಾಡಿರ್ತಕ್ಕಂತಹ ಇಂಟರ್ವ್ಯೂ ಇಲ್ಲಿ ನೋಡಬಹುದು. ದಯವಿಟ್ಟು ಯೂಟ್ಯೂಬ್ನಲ್ಲಿ ಚಿತ್ರಲೋಕದಲ್ಲಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಶುಭವಾಗಲಿ. ಎಷ್ಟೋ ಜನಕ್ಕೆ ಈ ವಿಷಯ ಗೊತ್ತಿಲ್ಲ. ನಾನು ಮೊದಲನೇ ಸಲ ಬಣ್ಣ ಹಚ್ಚಿದ್ದು, ಮೇಕಪ್ ಮಾಡಿಸ್ಕೊಂಡು ಮೇಕಪ್ ಟೆಸ್ಟಲ್ಲಿ ಓಕೆ ಆಗಿದ್ದು 1964-65 ಇಸವಿಲಿ ಪ್ರತಿಜ್ಞೆ ಅಂತ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ವಿಕ್ರಮ್ ಪ್ರೊಡಕ್ಷನ್ BS ರಂಗ ಅವರ ಡೈರೆಕ್ಷನ್ದು ಮಡ್ರಾಸಲ್ಲಿ ನಾನು ಬಣ್ಣ ಹಚ್ಚಿದ್ದು. ಅದರಲ್ಲಿ ನನ್ನ ತಂದೆ ಮಗನಾಗಿ, ಅಂದರೆ ಬೆಳೆದ ಮೇಲೆ ಅದು ರಾಜ್ಕುಮಾರ್ ಆಗ್ತಾರೆ. ಆ ಚಿತ್ರದಲ್ಲಿ ನಾನು ಅಭಿನಯಿಸೋಕ್ಕೋಸ್ಕರ ಫಸ್ಟ್ ಮೇಕಪ್ ಹಚ್ಚಿದ್ದು. ಮೇಕಪ್ ಟೆಸ್ಟಲ್ಲಿ ಓಕೆ ಆಯಿತು. ಆದರೆ ಅಲ್ಲಿ ಶೆಡ್ಯೂಲು ಒಂದೂವರೆ ತಿಂಗಳು ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ನನ್ನ ತಂದೆ ನನಗೆ ಎಜುಕೇಷನ್ ಪ್ರಾಬ್ಲಮ್ ಆಗುತ್ತೆ, ಸ್ಕೂಲ್ ಚಕ್ಕರ್ ಹೊಡಿಬೇಕಾಗತ್ತೆ ಅನ್ನೋದಕ್ಕೋಸ್ಕರ ಬೇಡ ಅಂತ ಅದನ್ನು ರಿಜೆಕ್ಟ್ ಮಾಡಿದ್ರು. ತದನಂತರ ಒಂದೂವರೆ ವರ್ಷ 2 ವರ್ಷ ಆದ ಮೇಲೆ ನಾವು ಈ ಮನೆಗೆ ಬಂದು ಹೊಸರಲ್ಲಿ 65-66ರಲ್ಲಿ ಅನುರಾಧ ಅನ್ನೋ ಒಂದು ಚಿತ್ರ, ಪಂಡ್ರಿಬಾಯಿ ಅವರ ಕಂಪನಿ, ಅದು ಸ್ಟಾರ್ಟ್ ಆಗುತ್ತೆ. ಆ ಚಿತ್ರದಲ್ಲಿ ನನ್ನ ತಂದೆನೂ ಅಭಿನಯಿಸಿದ್ದಾರೆ. ನಾನು ಅದರಲ್ಲೇ ಆ್ಯಕ್ಟ್ ಮಾಡ್ತೀನಿ ಚೈಲ್ಡ್ ಆರ್ಟಿಸ್ಟ್ ಆಗಿ 1966. ತದನಂತರ ನಮ್ಮ ಮಕ್ಕಳು ನಿನ್ನೊಲುಮೆ ನಮಗಿರಲಿ ತಂದೆ, ಆ ಚಿತ್ರಕ್ಕೆ ಕಡೆ ಮಗನ ಆಫರ್ ಬರುತ್ತೆ ನನಗೆ. ನನ್ನ ತಂದೆ ಇಲ್ಲ, ಅವನಿಗೆ ಎಜುಕೇಷನ್ ಪ್ರಾಬ್ಲಮ್ ಆಗುತ್ತೆ, ಬೇಡ ಅಂತ ನಿರಾಕರಿಸ್ತಾರೆ. ಆದರೂ ಕೂಡ ವಾದಿರಾಜ್ ಅವರು ಆ ಚಿತ್ರದಲ್ಲಿ ನೀವು ನೋಡಿದ್ರೆ ತುಣುಕು, ಆ ಕೊನೆ ಮಗ ಮನೆ ಬಿಟ್ಟು ಹೋಗಿರ್ತಾನೆ, ಎಲ್ಲೋ ಓಡೋಗಿರ್ತಾನೆ ಅನ್ನೋ ಒಂದು ಸನ್ನಿವೇಶದಲ್ಲಿ ನಮ್ಮ ಮನೆಗೆ ಬಂದು ಶೂಟ್ ಮಾಡಿದ್ರು. 2-3 ಸಣ್ಣ ಸನ್ನಿವೇಶದಲ್ಲಿ ಅದರಲ್ಲೂ ನಾನು ಮುಖ ತೋರಿಸಿದ್ದೀನಿ. ಹೀಗಾಗಿ ಮೊದಲನೇ ಚಿತ್ರ ಹೂವು ಹಣ್ಣು ಅಂತ ನಾ ಹೇಳಲಿಕ್ಕಾಗಲ್ಲ. ಆದರೆ ತದನಂತರ ಚಿತ್ರರಂಗಕ್ಕೆ ನನಗೆ ಬರೋಕ್ಕೆ ಇಷ್ಟ ಇರಲಿಲ್ಲ. ಕಾರಣ ಏನು ಅಂದರೆ, ನನಗೆ ಮನಸ್ಸಿಗೆ ಒಂದು ಬೇಜಾರಾಯಿತು. ಒಬ್ಬ ಕಲಾವಿದನ್ನು ನಾವು ಭಾಳ ಇಷ್ಟಪಟ್ಟು ಹೋಗಿ ಮಾತಾಡಿಸ್ಬೇಕು ಅಂತ ಹೋದಾಗ ಆತ ನಮ್ಮನ್ನು ತಿರುಗು ನೋಡಲಿಲ್ಲ. ದಯವಿಟ್ಟು ಹೆಸರುಗಳನ್ನ ಕೇಳಬೇಡಿ. ಅವರು ಮ್ಯಾನೇಜರ್ ಇಂಟ್ರಡ್ಯೂಸ್ ಮಾಡಿಸಿದ್ರು, ಅಶ್ವಥ್ ಅವ್ರ ಮಕ್ಕಳು ಅಂತ ಹೇಳಿದ್ರು. ಏನೇ ಆದರೂ ಕೊನೆಗೆ ಅವರು ತಿರುಗಿ ನೋಡಲೇ ಇಲ್ಲ. ಪ್ರಾಯಶಃ ಅವ್ರಿಗೆ ನಮ್ಮನ್ನು ಮಾತಾಡ್ಸೋಕ್ಕೆ ಇಷ್ಟ ಇಲ್ಲ ಅಂತಂದಿದ್ದು ಮನಸ್ಸಿಗೆ ಒಂದು ಆಘಾತ ಆದಂಗಾಗಿ ನಾವು ದೂರ ಆದವು. ನನಗೆ ನನ್ನ ತಂದೆಗೆ ಇಷ್ಟ ಇಲ್ಲ, ಅದಕ್ಕೆ ನಾನು ಚಿತ್ರರಂಗಕ್ಕೆ ಬರಬಾರ್ದು ಅಂತ ನಾನು ದೂರದಲ್ಲೇ ಇದ್ದೆ. ತದನಂತರ ನನಗೆ ಎಜುಕೇಷನ್ದು ಏನೇನೋ ಪ್ರಾಬ್ಲಮ್ ಆಯಿತು, ಎಂಡೋಜಿನಸ್ ಡಿಪ್ರೆಷನ್ ಆಯಿತು. ಫಾರ್ಮಸಿ ಮಾಡಿದೆ, ಫಾರ್ಮಸಿಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದೆ. ಮೆಡಿಕಲ್ ಸ್ಟೋರ್ ಇಟ್ಟೆ. ನನ್ನ ಮೆಡಿಕಲ್ ಸ್ಟೋರ್ನ ಅಣ್ಣ ಅವರು ಮತ್ತು ಆಗಿನ ಕಾಲದ ಚಿಕ್ಕ ಮಗುವಾದ ಅಪ್ಪುನ ನನ್ನ ಕೈಯಲ್ಲಿ ಎತ್ಕೊಂಡು ಈಗ ಒಂದು 46-47 ವರ್ಷದ ಕೆಳಗೆ ಅದನ್ನು ಇನಾಗ್ರೇಟ್ ಮಾಡಿಸ್ದೆ. ಇದೆಲ್ಲ ಆಯಿತು. ಅಲ್ಲೂ ನಾನು ಸಕ್ಸಸ್ ಆಗಲಿಲ್ಲ. ನಾನು ಮಾಡದೇ ಇದ್ದಿದ್ದೇನಿಲ್ಲ, ಉದ್ಧಾರನೂ ಏನೂ ಆಗಲಿಲ್ಲ. ಆ ಥರ ಆಯಿತು. ಕೊನೆಗೆ ಇದೇ ಥರ ನಾನು ಮೆಡಿಕಲ್ ಬಿಸ್ನೆಸ್ಸಲ್ಲೇ ಮುಂದುವರಿಯೋಕ್ಕೆ ರಪ್ಪಾಗಿ ಓಡಾಡ್ತಿದ್ದಾಗ ಒಂದು 80ರ ದಶಕದಲ್ಲಿ ನನಗೆ ಒಂದು ಲೀಗಲ್ ಪ್ರಾಬ್ಲಮ್ ಬರುತ್ತೆ. ಕೋತಿ ಮೊಸರು ತಿಂದ ಮೇಕೆಗೆ ಬಾಯಿ ಒರೆಸ್ದಂಗೆ. ನೀವೆಲ್ಲ ಅನ್ಕೋಬೋದು, ಏನಪ್ಪ ಇವನೇ ಭಾಳ ಸತ್ಯ ಹರಿಶ್ಚಂದ್ರನ್ ಥರ ಮಾತಾಡ್ತಾನೆ, ಇವನೇನು ತಪ್ಪೇ ಮಾಡಿರಲ್ವಾ, ಬೇರೆಯೇ ಎಲ್ಲರೂ ತಪ್ಪು ಮಾಡಿರ್ತಾರ. ಹಾಗೆ ತಿಳ್ಕೊಂಡ್ರು ನನ್ನೇನು ತಪ್ಪೇನಿಲ್ಲ, ನಡೆದಿದ್ದು ನಾ ಹೇಳ್ತಾ ಇದ್ದೀನಿ. ಆ ಥರದ್ದು ಏನೋ ಒಂದು ಲೀಗಲ್ ಪ್ರಾಬ್ಲಮ್ ಆಯಿತು ಅಂತ ನಾನು ಕನ್ಸಲ್ಟೇಷನ್ಗೆ ಅಡ್ವೈಸ್ ತೊಗೊಳಕ್ಕೆ ಅಂತ ಅಡ್ವೊಕೇಟ್ ಹತ್ರಕ್ಕೂ ಹೋದಾಗ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವರು ಇಲ್ಲೇ ಇದ್ದಿದ್ದು. ರಾಜೇಂದ್ರ ಸಿಂಗ್ ಬಾಬು, ಸಂಗ್ರಾಮ್ ಸಿಂಗು, ನಾವೆಲ್ಲ ಜೊತೆಲೇ ಆಟ ಆಡ್ತಿದ್ದು. ಮುನ್ನಿ ಅಂದರೆ ವಿಜಯಲಕ್ಷ್ಮಿ ಸಿಂಗು, ನಾವೆಲ್ಲ ಜೊತೆಗೆ ಬೆಳೆದವರು. ಈ ಥರ ಇದ್ದಾಗ ಅವ್ರ ಜೊತೆಯಲ್ಲೇ ಬಾಲು AS ಬಾಲು ಅಂತ, ಅವನ್ನ ನಾವು ಬಾಲು ಅಂತಲೇ ಕರಿತಿದ್ದು. ಅವರ ಅಣ್ಣ ನಟರಾಜ್ ಅಂತ ಅಡ್ವೊಕೇಟು, ಅವ್ರನ್ನ ನೋಡೋಕ್ಕೆ ಹೋದಾಗ ಈ ಬಾಲು ಏನು ಮಾಡ್ದೆ, ಸುಮ್ಗೆ ಯಾಕೆ ಒದ್ದಾಡ್ತೀಯ ಅಂತ ಅವರವರು ಎಂತೆಂಥವ್ರೋ ಬರ್ತಾ ಇದ್ದಾರೆ,
ಫಿಲಮ್ ಲ್ಯಾಂಡ್ಗೆ ನೀನು ಬಾರಲ್ಲೋ ಹಾಗೆ ಅಂದ. ಸುಮ್ಗೆರಪ್ಪ ನಾನು ಸ್ವಲ್ಪ ಜೋರಾಗಿದ್ದೀನಿ ಅಂದ್ಬಿಟ್ಟು ಎಸ್ ಪಾಸ್ ಕ್ಯಾರೆಕ್ಟರ್ ಕೊಡ್ತೀರಾ, ಅದಕ್ಕೋಸ್ಕರ ನಾ ಯಾಕೆ ಬರಬೇಕು ಅಂತೆಲ್ಲ ಅಂದೆ. ಇಲ್ಲ ಕಣ ಬಾಬು, ಈ ಥರ ಒಂದು ಪಿಕ್ಚರ್ ಮಾಡ್ತಿದ್ದಾರೆ, ಅದಕ್ಕೆ 5 ಜನ ಹೀರೋಗಳು ಬೇಕು ಅಂತ ಹೇಳಿ ಏನೋ ಈ ಥರ ಮಾಡ್ತಿದ್ದಾರೆ, ನಾ ಹೇಳ್ತೀನಿ ಬಾ ಅಂಥೇಳಿ ಅವನು ಬಲವಂತ ಮಾಡಿ ಕರ್ಕೊಂಡು ಹೋದ. ಅಂದರೆ ಏನು ದೂರ ಇಲ್ಲ, ನಮ್ಮ ಮನೆಯಿಂದ 300 ಮೀಟ್ರ್ ಅಷ್ಟೇ. ಸರಿ, ಬಾಬುದ ಮೀಟ್ ಮಾಡೋಕ್ಕೆ ಹೋದಾಗ ಏನು ಸಮಾಚಾರ ಹಾಗೆ ಅಂತೆಲ್ಲ ಕೇಳಿದ. ಆಮೇಲೆ ಎಷ್ಟೊತ್ತಿಗೆ ಬಾಲು ಅದೇ ಹೇಳಿದ್ನಲ್ಲ, ಇದಕ್ಕೆ ಇದು ಮಾಡ್ಬಿಡೋಣ ಅವ್ರಿಗೆ ಅಂತ. ಸುಮ್ಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಬಂದರೆ ಸುಮ್ಗೆ ಯಾಕೆ ನೀವು ಆ್ಯಕ್ಟಿಂಗ್ ಯಾಕೆ ಅಂತೆಲ್ಲ ಅಂದರು. ನಾನು ಇದು ಎಲ್ಲೋ ಹೋಗಿ ಅದು ಇನ್ನೆಲ್ಲಿಗೋ ತಿರುಗ್ತಿದ್ದೆಲ್ಲ ಅಂದ್ಬಿಟ್ಟು, ಸಾರ್ ನಾನು ಆ್ಯಕ್ಟ್ ಮಾಡಿದ್ರೆ ನನಗೇನೋ ಒಂದಷ್ಟು ದುಡ್ಡು ಸಿಕ್ಕತ್ತೆ ಇಮಿಡಿಯೇಟಾಗಿ. ಇನ್ನು ಡೈರೆಕ್ಷನ್ಗೆ ಹೋದರೆ ನಾನು ನಿಮ್ಮ ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ, ಇಂಡಿಪೆಂಡೆಂಟ್ ಆಗಿ ನಾನು ಲೈಫಲ್ಲಿ ಸೆಟ್ಲ್ ಆಗೋಕ್ಕೆ ಟೈಮ್ ಆಗುತ್ತೆ. ನನಗೆ ಮಗು ಹುಟ್ಟಿದ್ದಾರೆ, ನಾನೊಬ್ಬ ಜವಾಬ್ದಾರಿ ತಂದೆ, ನಾನು ಲೈಫಲ್ಲಿ ಆಟ ಆಡೋಕ್ಕಾಗಲ್ಲ ಸರ್, ಆದರೆ ಆ್ಯಕ್ಟಿಂಗ್ ಮಾಡ್ತೀನಿ, ಇಲ್ಲದ್ರೆ ಇಲ್ಲ ಅಂತ ಹೇಳಿದ್ಲು. ಕೊನೆಗೆ ಒಂದು 2-3 ವರ್ಷ ಪ್ರಿಪ್ರೇಷನ್ ತೊಗೊಂತು ಹೂವು ಹಣ್ಣು ಮಾಡೋದಕ್ಕೆ. ಆ ಚಿತ್ರದಲ್ಲಿ ನನಗೆ ಒಂದು ಡಿಫರೆಂಟ್ ಕ್ಯಾರೆಕ್ಟ್ರು ಕೊಟ್ಟರು. ಅದರಲ್ಲಿ ಅಭಿನಯಿಸೋದು ಮೂಲಕ ನನ್ನ ಬಣ್ಣದ ಬದುಕನ್ನು ವೃತ್ತಿಯಾಗಿ ತಗೊಂಡಿದ್ದು ಮೊದಲನೇ ಚಿತ್ರ ಹೂವು ಹಣ್ಣು. ಅದಕ್ಕೆ ಬಂದೆ. ರವಿಶಂಕರ ಅಂತ ಇದ್ದ ಹೆಸರನ್ನು ರಾಜೇಂದ್ರ ಸಿಂಗ್ ಬಾಬು ಅವರು ಶಂಕರ್ ಅಶ್ವಥ್ ಅಂತ ಹೆಸರಿಟ್ಟು ಅಲ್ಲಿಂದ ಶಂಕರ್ ಅಶ್ವಥ್ ಆದೆ. ಅಲ್ಲಿಂದ ಇಲ್ಲಿವರೆಗೂ 300 ಚಿಲ್ಲರೆ ಚಿತ್ರಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಒಂದು 82 ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಬಹುಶಃ ಈ ಮಾತನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಡೆ ಹೇಳಿದ್ದಕ್ಕೆ, ಇವನ್ ಯಾವ ಪಿಕ್ಚರಲ್ಲಿ ಮಾಡಿದನು, ಕ್ಲೈಮ್ಯಾಕ್ಸ್ ತನಕ ಯಾವ ಸಿನಿಮಾದಲ್ಲೂ ಇಲ್ಲ ಅಂತ, ನಿಮ್ಗಳಿಗೆ ಫಾರ್ ಯುವರ್ ಇನ್ಫಾರ್ಮೇಷನ್ ಅಂತನಲ್ಲ, ಆ ಥರ ನಮ್ಮನ್ನು ಅಗಲದಂತಹ ಬ್ಯಾಂಕ್ ಜನಾರ್ದನ್ ಅವರು 1000 ಚಿತ್ರದಲ್ಲಿ ಮಾಡಿದ್ದಾರೆ. ಇನ್ನು ಎಷ್ಟೋ ಸಹ ಕಲಾವಿದರುಗಳು 100 ಚಿತ್ರಗಳಲ್ಲಿ ಮಾಡಿದ್ದಾರೆ. ಅಶ್ವಥ್ ಅವ್ರಿಗಿಂತಲೂ ಜಾಸ್ತಿ ಮಾಡಿದ್ದಾರೆ. ಅಣ್ಣವ್ರು ಮಾಡಿದ್ದು 207 ಅಥವಾ 208. ಅಶ್ವಥ್ ಅವರು 371 ಚಿತ್ರ ಮಾಡಿದ್ದಾರೆ. ನಂಬರ್ ಆಫ್ ಫಿಲಮ್ಸು ಅಥವಾ ನಂಬರ್ ಆಫ್ ಫ್ರೇಮ್ಸು ನಾವು ಎಷ್ಟು ಸೀನಲ್ಲಿ ಬರ್ತೀವಿ ಅದು ಲೆಕ್ಕ ಬರೋದಿಲ್ಲ. ನಾವು ಆ ಚಿತ್ರದಲ್ಲಿ ಮಾಡಿ ಆ ಚಿತ್ರ ಬಿಡುಗಡೆ ಆಯಿತು ಅಂದರೆ ಅದು ಲೆಕ್ಕಕ್ಕೆ ಬರುತ್ತೆ. ಇವತ್ತಿನ ದಿವಸ ಹೇಗಾಗ್ಬಿಟ್ಟಿದೆ ಅಂದರೆ, ಬಣ್ಣ ಹಚ್ಕೊಂಡ ತಕ್ಷಣ ಆ ಪಿಕ್ಚರ್ ರಿಲೀಸ್ ಆಯಿತು ಅಂತಲೇ ಲೆಕ್ಕ ಹಾಕ್ಕೋತಾರೆ. ನಾನು ಆ ಥರ ಏನು ಹೇಳಿಲ್ಲ, ಬರೀ ರಿಲೀಸ್ ಆಗಿದ್ದೆ ಹೇಳ್ತಾ ಇದ್ದೀನಿ. 300 ಚಿಲ್ಲರೆ ಚಿತ್ರಗಳಲ್ಲೇ ಆ್ಯಕ್ಟ್ ಮಾಡ್ತೀನಿ. ಆ ಸಿನಿಮಾ ಹಿರಿಯ ನಟಿ ಲಕ್ಷ್ಮಿ ಅವರಿರ್ತಾರೆ, ಅಪ್ಪನ ಜೊತೆ ಎಲ್ಲ ಆ್ಯಕ್ಟ್ ಮಾಡೋದು ರಾಜೇಂದ್ರ ಸಿಂಗ್. ಒಂದು ರೀತಿ ವಿಭಿನ್ನವಾದ ಚಿತ್ರ. ಮೊದಲನೇದಾಗಿ ಹೇಳಬೇಕು ಅಂತ ನಿಮ್ಮನ್ನು ಇಂಟ್ರೊಡಕ್ಷನ್ ಮಾಡಿದ್ದೇ ರೀತಿ ಬೇರೆ. ಆ ಸಿನಿಮಾ ನಿಮ್ಮ ಇಂಟ್ರೊಡಕ್ಷನ್ ಬೇರೆ ಥರ ಆಗತ್ತೆ. ಆ್ಯಕ್ಚುಲಾಗಿ ಫಸ್ಟು ಬಾಬು ಅವರು ಪ್ಲ್ಯಾನ್ ಮಾಡಿದ್ದು ಒಂದು ಡಿಫೆನ್ಸ್ಗೆ ಸಂಬಂಧಪಟ್ಟ ಸಬ್ಜೆಕ್ಟ್ ಮಾಡಬೇಕು ಅಂತ. ಅದಕ್ಕೆ 5 ಜನ ಹೀರೋ ಬೇಕು ಅಂತ ಪೂರ್ಣದಲ್ಲೇ ಶೂಟಿಂಗು ಅಂತ ಏನೋ ಪ್ಲ್ಯಾನ್ ಮಾಡ್ತಾಯಿದ್ರು. ಏರ್ಫೋರ್ಸ್ ಇದರಲ್ಲಿ ಮಾಡಬೇಕು ಅಂತ. ಅದಕ್ಕೊಂಚೂರು ಪರ್ಸ್ನಾಲಿಟಿ ಎಲ್ಲ ನೀವು ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳಿದರು ಅಂತ ನಾನು ಭಾಳ ಎಕ್ಸಸೈಸ್ ಎಲ್ಲ ಮಾಡ್ತಾ ಇದ್ದೆ. ಬಟ್ ಇದಕ್ಕಿಂತ ದಿಢೀರಂತ ಈ ಸಬ್ಜೆಕ್ಟ್ ತೊಗೊಂಡಿದ್ರೆ ನಂಗೆ ಗೊತ್ತಿಲ್ಲ. ಒಂದು ದಿವಸ ಕರೆದ್ರು, ಇವ್ರು ಸುಮ್ಮನೆ ಕರೀತಾರೆ, ಏನು ಮಾಡಲ್ಲ ಅಂದ್ಕೊಂಡಿದ್ದೆ. ಆಮೇಲೆ ಅಲ್ಲಿ ಇದರ ಒಂದು ಪಿಕ್ಚರ್ ಮಾಡ್ತಿದ್ದೀನಿ ಕಣ್ರಿ ಅಂದ. ಹೂವು ಹಣ್ಣು ಅಂದ. ಹೂವು ಹಣ್ಣ ಇದು ಯಾರಿದು, ಡಿಫೆನ್ಸ್ ಸಬ್ಜೆಕ್ಟು ಅಂತ ಹೇಳ್ತಿದ್ರಲ್ಲ ಅಂತ. ಆಮೇಲೆ ನೋಡಿದ್ರೆ ಈ ಥರ ಇಟ್ಸ್ ಫ್ಯಾಮಿಲಿ ಸಬ್ಜೆಕ್ಟು ಹಾಗೆ ಹೀಗೆ ಅಂತ ಹೇಳಿದ್ರು. ಹ್ಞೂ ಇರ್ಬೋದೇನೋ ಅಂದ್ಕೊಂಡು ಸುಮ್ಮನೆ ಕೇಳ್ತಾ ಇದ್ವಿ. ನೀವೊಂದು ಪಿಂಪ್ ಕ್ಯಾರೆಕ್ಟರ್ ಮಾಡ್ತೀರ. ಪಿಂಪ್ ಕ್ಯಾರೆಕ್ಟ್ರ ಏನಪ್ಪ ಈ ಥರದ್ದು ತಲೆ ಹಿಡ್ಕನ ಕೆಲಸ. ಮೊದಲೇ ಚಿತ್ರದಲ್ಲಿ ಹೋಗೋ ಬರೋರೆಲ್ಲ ತಲೆ ಹಿಡ್ಕ ಅಂತಾರೆ ಅಂತ ನನಗೆ ತಕ್ಷಣ ಆ ಥರ ಆಭಾಸ ಆಯಿತು. ಆದರೆ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ಪಿಂಪ್ ಆಗಿದ್ರು ಅದು ಇಟ್ ಇಸ್ ಎ ಸಾಫ್ಟ್ ರೋಲ್, ಸಪೋರ್ಟಿಂಗ್ ಕ್ಯಾರೆಕ್ಟರ್ ಟು ದಿ ಮೇನ್ ಕ್ಯಾರೆಕ್ಟರ್ ಅಂತ ಹೇಳಿ ಆ ಕಥಾನಾಯಕಿಗೆ ಪೋಷಕವಾಗಿರುತ್ತೆ ಇದು ಪಾತ್ರ, ಬಹಳ ಒಳ್ಳೆ ಸಂಬಂಧ ಇರುವಂಥದ್ದು ಅಂತ ಹೇಳಿ ಅದನ್ನು ಮಾಡಿದ್ರು. ಅವತ್ತು ಮೊದಲನೇ ದಿವಸ ಅಂದರೆ ಪಿಕ್ಚರ್ ರಿಲೀಸ್ ಆದಾಗ ಮಾಧ್ಯಮದಲ್ಲಿ ಒಂದು ಮಾತು ಹೇಳಿದೆ. ಅದು ಪೂರ್ತಿ ಆ ಪಾತ್ರ
ಆ ಕೆಲಸ ಎಲ್ಲ ನಿರ್ದೇಶಕರು ನಿರ್ಣಯ ಮಾಡಿ ಅದನ್ನು ಅವರು ಕೊಟ್ಟಂತಹ ಕೊಡುಗೆ. ಅಂದರೆ ನಾವು ಡೈರೆಕ್ಟರ್ಸ್ ಡಾಲ್ ಅಂತೀವಲ್ಲ, ನಿರ್ದೇಶಕನ ಗೊಂಬೆ ಅಂತ. ಹಾಗಾಗಿ ಸಂಪೂರ್ಣ ಕ್ರೆಡಿಟ್ಟು ರಾಜೇಂದ್ರ ಸಿಂಗ್ ಬಾಬುಗೆ ಸೇರಬೇಕಾಗಿತ್ತು. ಆ ಚಿತ್ರದಲ್ಲಿ ನಾನು ಹೇಗೆ ಅಭಿನಯಿಸಿದೆ ಅಂತ ನೀವು ನನ್ನ ಕೇಳಿದ್ರೆ ನನಗೆ ಗೊತ್ತಿಲ್ಲ, ಅವರು ಹೇಳಿದ್ದನ್ನು ನಾನು ಮಾಡಿದೆ ಅಷ್ಟೆ. ಆ ಪಾತ್ರಕ್ಕೆ ಅದು ಕರೆಕ್ಟಾಗಿ ಇತ್ತು ಅಂತ ಅವ್ರು ಎಡಿಟಿಂಗ್ ಮಾಡ್ಕೊಂಡ್ರೆ ಅಥವಾ ನನ್ನ ವಾಯ್ಸೋ ನನ್ನ ಲುಕ್ಕೋ ಅದು ನನಗೆ ಗೊತ್ತಿಲ್ಲ. ಬಟ್ ಅವ್ರು ಮಾಡಿದ ಕೆಲಸಕ್ಕೆ ನನಗೆ ಹೆಸರು ಬಂತು.